ಪ್ರಸವದ ನಂತರ ಯಾವಾಗ ಮತ್ತೆ ಅವರು ಪ್ರಾರಂಭ ಮಾಡಬೇಕು ಅನ್ನೋದು ಕೂಡ ಒಂದು ದೊಡ್ಡ ಪ್ರಶ್ನೆ ಆಗುತ್ತೆ. ಈಗ ಸಹಜ ಪ್ರಕ್ರಿಯೆ, ಸಹಜ ಡೆಲಿವರಿ ಇರ್ಬೋದು, ಸಿಸೇರಿಯನ್ ಇರ್ಬೋದು, ಯಾವುದೇ ಇದ್ದರೂ ಕೂಡ 6 ವಾರದ ನಂತರ ಎಲ್ಲನೂ ಮೊದಲ ಸ್ಥಿತಿಗೆ ಬಂದಾಗ ಅವಳ ಒಂದು ಗರ್ಭಕೋಶ, ಜನನಾಂಗ, ಹೊಟ್ಟೆ ಗಾತ್ರ ಎಲ್ಲನೂ ಕೂಡ ಸಹಜ ಸ್ಥಿತಿಗೆ ಬಂದು ಅವಳು ನಾರ್ಮಲ್ ಇದ್ದಾಗ ಸಂಭೋಗ ಕ್ರಿಯೆ ಪ್ರಾರಂಭ ಮಾಡೋದ್ರೊಳಗೆ ಏನೂ ತಪ್ಪಿಲ್ಲ. ಆದರೆ ಅವಳಿಗೂ ಕೂಡ ಎಷ್ಟು ಒಂದು ಗಂಡ ಕೂಡ ಅವಳಿಗೆ ಒಂದು ಸರಿಯಾದ ರೀತಿ ಸಹಕಾರ ಕೊಟ್ಟು ಅವಳು ಕೂಡ ಹೆಚ್ಚಿನ ಒಂದು ವಿಶ್ರಾಂತಿ ಪಡ್ಕೊಂಡು ಯಾವುದೇ ತೊಂದರೆ ಇಲ್ಲದೆ ಇದ್ದಾಗ ಸಂಭೋಗ ಕ್ರಿಯೆ ನಡೆಸಿದರೆ ತೊಂದರೆ ಆಗಲ್ಲ. ಬಹಳ ಬೇಗ ಅವರು ಸಂಭೋಗ ಕ್ರಿಯೆ ಪ್ರಾರಂಭ ಮಾಡಿದರೆ ಜನನಾಂಗಗಳು ಇನ್ನೂ ಸಹಜ ಸ್ಥಿತಿಗೆ ಬಂದಿರಲ್ಲ. ಕೆಲವು ಸಲ ಸ್ಟಿಚ್ ಹಾಕಿರ್ಬೋದು, ಡೆಲಿವರಿ ಸಮಯದಲ್ಲಿ ಹಾಕಿರೋವಂಥ ಹೊಲಿಗೆಗಳು, ಅದೆಲ್ಲದರಿಂದ ತೊಂದರೆಯಾಗಿ ಅವಳಿಗೆ ನೋವಿನ ಸಂಭೋಗ ಆಗ್ಬೋದು. ಅದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ನಂತರದ ದಿನಗಳಲ್ಲಿ ಸೇರಿದರೂ ಕೂಡ ಅಂಥ ತೊಂದರೆ ಆಗಲ್ಲ. ಬಟ್ ಯಾವುದೇ ಒಂದು ಈಗ ಸಿಸೇರಿಯನ್ನಲ್ಲಿ ಗಾಯ ಎಲ್ಲ ಪೂರ್ತಿ ವಾಸಿಯಾಗಿದೆ ಅಥವಾ ಸಹಜ ಡೆಲಿವರಿನಲ್ಲಿ ಯೋನಿಯ ಒಳಗೆ ಹಾಕಿರುವಂಥ ಹೊಲಿಗೆಗಳೆಲ್ಲ ನಾರ್ಮಲ್ ಸ್ಥಿತಿಗೆ ಬಂದಿದೆ, ಯಾವುದೇ ತೊಂದರೆ ಇಲ್ಲ ಅನ್ನೋ ಸಮಯದಲ್ಲಿ ಅವರು ಸಂಭೋಗ ಕ್ರಿಯೆ ಪ್ರಾರಂಭ ಮಾಡ್ಬೋದು. ಪ್ರಾರಂಭ ಮಾಡೋದಕ್ಕೆ ಮುಂಚೆ ಕೆಲವು ಲೂಬ್ರಿಕೆಂಟ್ಸ್ ಅಥವಾ ಜೆಲ್ಲಿ ಕೂಡ ಅವರು ಉಪಯೋಗಿಸಿ ಯಾವುದೇ ನೋವು ತೊಂದರೆ ಆಗದ ರೀತಿಯಲ್ಲಿ ಅವ್ರು ಮಾಡ್ಬೋದು. ಇದೆಲ್ಲದ್ರ ಬಗ್ಗೆ ತಿಳುವಳಿಕೆನ ಅವರು ಪ್ರೆಗ್ನೆನ್ಸಿ ಸ್ಟಾರ್ಟ್ ಆವಾಗಲೇ ಅದ್ರ ಬಗ್ಗೆ ವೈದ್ಯರ ಹತ್ರ ಡಿಸ್ಕಸ್ ಮಾಡಿ ಅದನ್ನು ತಿಳುವಳಿಕೆ ಪಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ.